ಬೆಂಗಳೂರಪ್ಪ ಅಂದ್ರೆ ಗೌಡ್ ಏರಿಯಾ ಅದು ನಮ್ಮಂತರ ಉತ್ತರ ಕರ್ನಾಟಕದ ಹೊಟ್ಟೆ ಜನ ಅಲ್ಲೆಲ್ಲ ಹೈಫೈ ಜನ ನಾಡಿಯ ಮಧ್ಯ ಮೇಲೆ ಆಗಿದ್ದ ಅಲ್ಲೇ ಸುಮ್ಮನೆ ತಯಾರಿ ಮಾಡಿ ಕರ್ಕೊಂಡು ಬಂದಿದ್ದೆ. ಲೆಟ್ರಿನ್ ಅವರೇ ಹೋಗ್ತಾರೆ, ಡಿಸ್ಟರ್ಸ್ ಹೋಗ್ತಾರೆ, ಸ್ನಾನ ಮಾಡ್ತಾರೆ, ದೇವ್ರ ಪೂಜೆ ಮಾಡ್ತಾರೆ, ಕಸ ಕೊಡ್ತಾರೆ, ಬೇಡ ಮಾತ್ರ ಎಂತ ಮನೆ ನಮ್ಮ ಊರಲ್ಲಿ ಬಿಟ್ಟು ನಾಯಕ ಸ್ವಾಮಿ ಹೋಗಿದ್ದೆ ಇದ್ರೆ ಅದನ್ನು ಮಾಡಿಬಿಡ್ತಾರೆ. ಬೇಡಪ್ಪ ಮತ್ ಬಿದ್ರ ದೇಲ್ ಕರ್ಮ ಪೂಜೆ ಮಾಡ್ತಾರ ಪೂಜೆ ಮಾಡ್ತಾರೆ, ಮಾಡ್ತಿದ್ರ ಸರ್ ನಾವೇ ಕರ್ಕೊಂಡು ಹೋಗ್ತೀವಿ. ಎಲ್ಲ ಅಡಿಗೆನೂ ಮಾಡ್ತಾರೆ, ರೊಟ್ಟಿ ಮಾಡ್ತಾರೆ. ಇನ್ನೇನ್ ಹೇಳ್ಬೇಕು, ಅವ್ರ ಮನೆಯಲ್ಲಿ ಕೂತ್ಬಿಟ್ಟಿದೆ ₹4 ಖರ್ಚು ಮಾಡಿಬಿಟ್ಟಿದೆ, ಇನ್ನೂ ಆರಾಮ ಆಗ್ತಿರಲ್ಲ, ಇನ್ನೂ ಗಟ್ಟಿರ್ತಲ್ಲ. ಅವ್ರ ಮಂಡಳಿ ಕುಂದ್ ಮತ್ತೆ ಏನ್ ಮಾಡಕ್ಕಾಗಲ್ಲ. ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಸಾಕಮ್ಮ ಇನ್ ಮುಗೀತು ನೀವು ಹೇಳಿದ್ರಿ ಹಂಗಂದ್ರೆ ಎಷ್ಟು 75 ವರ್ಷ ಅಲ್ವಾ? 70 ಪ್ರೋಟೀನ್ ಒಂದು ಕಮ್ಮಿ ಇದೆ ಹೊರತು ಏನಿಲ್ಲ ನಿಮಗೆ. ಎಲ್ಲ ಪೌಡರ್ ಏನ್ ಏನದು ಎಲ್ಲ ಮುಗಿದ್ ಬಿಟ್ಟಿದ್ದೀರಿ ಅವ್ರ ಬಾಡಿಗೆ. ಇನ್ನು ಮನೆ ಒಬ್ಬರು ನಮ್ಮ ಏಜ್ ಹುಡುಗ ರೀ ರೀಸೆಂಟ್ ಮನೆ ಒಬ್ಬರು ಬೈದ್ ನೋಡಿ ಬಸವರಾಜ್ ಬನ್ನಿಕೊಪ್ಪ ಅಂತ. ಅವ್ನು ರೀಸೆಂಟ್ ಹುಡುಗ ಅವ್ನ ಹೇಳಿದ್ದೆ, ಅವ ಬೇರೆ ಬಂದಿದ್ದೆ ಹೇಳಿದ ಫೋನ್ ಮಾಡಿ ಪರವಾಗಿಲ್ಲ ಹೇಳಿದ ಏ ಒಳ್ಳೆ ತುಂಬಾ ಚೆನ್ನಾಗಿ ನಾವು ಅವ್ರಿ ಏನ್ ರಿಸರ್ಚ್ ರಿಲೇಟೆಡ್ ಅಂದ್ರೆ ಮನೆ ನಾವು ಕೊಡ್ಬೇಕು ಎಲ್ಲ ಹೋಗೋದು ನೀವು ಹೊತ್ಕೊಂಡು ಹೋಗ್ತೀವಿ ಇವಾಗ ನಾವು ನೋಡ್ರಿ ಇಲ್ಲಿ ಮಲ್ಲಿ ಬಂದ್ ಹೋಗಿಂದ ಅವತ್ತಿನೇ ಫಸ್ಟ್ ಪ್ಲಾಟ್ಫಾರ್ಮ್ ಥರ್ಡ್ ಪ್ಲಾಟ್ಫಾರ್ಮ್ ಹೋಗ್ತು ಹುಬ್ಳಿ ಟ್ರೈನ್ ಇಂಥದ್ದು ನಾವು ಬಿಟ್ಟಿಲ್ಲ ಅವ್ರಿಗೆ ಹತ್ತಿದ್ರು ಮತ್ತೆ ಮನೆ ಹುಬ್ಳಿ ಹೋಗಿದ್ವಿ ಅಲ್ಲಿ ಮೇಲೆ ಹತ್ತಾರ ಇಳಿತಾರೆ. ಇವಾಗ ಪ್ಲಾಟ್ಫಾರ್ಮ್ ಮತ್ತು ಹತ್ತ ಇಳಿತಾರೆ ಸ್ವಲ್ಪ ಒಂದು ಬರ್ತಿಗೆ ಇಳಿಬೇಕು ಹತ್ಬೇಕು ಅಲ್ಲಿಂದ ಬಂದಿಲ್ಲ ಹಾಸ್ಪಿಟಲ್ SDM ಇಂದ ಬಂದಿಲ್ಲ ಸ್ವಲ್ಪ ಅಲ್ಲಿ ನಮ್ಗೆ ಅವ್ರ ಬಗ್ಗೆ ಸಬ್ಸಿಡಿ ಅನಿಸ್ಲಿಲ್ಲ. ಯಾಕಂದ್ರೆ ಡಾಕ್ಟರ್ ಜಿತೇಂದ್ರ ಒಬ್ಬ ಡಾಕ್ಟರ್ ಮಂಜುನಾಥ್ ಅಂದ್ರೆ ಸ್ಪೆಷಲಿಸ್ಟ್ ಅವಾಗಂಗೆ ಸ್ಪೆಷಲಿಸ್ಟ್ ಅವರು ಅವರೆಲ್ಲ ಕೆಲಸ ಮುಗಿಸಿ ರೋಡ್ ಹಾಕಿದ್ರು. ನನ್ನ ಕೆಲಸ ಮುಗಿತಂತ 3 ಮಂತ್ ಟ್ಯಾಬ್ಲೆಟ್ ಕೊಟ್ಟಿದ್ರು ಕೆಲಸ ತಗೊಂಡ್ರೆ ನಮ್ಮ ಕೊಲ್ಲಿಗೂ ಹೋಗಿದ್ದ ಕೇಳಿದ್ವಿ ಏನ್ ಪ್ರಾಬ್ಲಮ್. ಆಗ ಅವ್ರೇನ್ರು ಇಲ್ಲ ಸರ್ ಯಾಕೆ ಏಜ್ ಆಗಿದೆ ಇದಕ್ಕೆ ನರ್ದು ಡಾಕ್ಟರ್ ಇದ್ದಾರೆ ಅವ್ರ ಕಡೆ ಹೋಗಿದ್ದಾರೆ. ಅವ್ರ ಕಡೆ ಹೋದಾಗ ಅವ್ರು ಇಲ್ಲ ಇವ್ರಿಗೆ ಇದು ಮೂಳೆ ಹೀಗಾಗಿದೆ ಹೀಗ್ ಮಾಡ್ಬೇಕಂದ್ರೆ ಸ್ಕ್ರೂ ಹಾಕಿ ಆಪರೇಷನ್ ಮಾಡ್ಬೇಕು 100% 80% ಕನ್ಫರ್ಮ್ ಅಂತ ಅದನ್ನು ಕೈಯಾಗ ಒಂದು ಫೋನ್ ಕೊಟ್ಟಿದ್ದೀನಿ ಖಾಲಿ ಉದುರ್ತಾರ ಅಂತ. ಈ ಫೋನ್ ನಿಮ್ ದವಾಖಾನೆ ಅವರೇ ಪರ್ತಿಸಿದ್ರು ನಮ್ಗೆ ಏನು ಅವರೇ ಪರ್ತಿಸಿದ್ದು ಎಲ್ಲ ಇದೆ ಸರ್. ಪತ್ತೆ ಅಂತ ಕಂಡಿಬೇಕು ರೋಸ್ ಬಂದು ಬೆಂಗಳೂರಪ್ಪ ಅಂದ್ರೆ ಗೌಡ್ ಏರಿಯಾ ಅದು ನಮ್ಮಂತರ ಉತ್ತರ ಕರ್ನಾಟಕದ ಹೊಟ್ಟೆ ಜನ ಅಲ್ಲೆಲ್ಲ ಹೈಫೈ ಜನ ನಾಡಿಯ ಮಧ್ಯ ಮೇಲೆ ಆಗಿದ್ದ ಅಲ್ಲೇ ಸುಮ್ಮನೆ ತಯಾರಿ ಮಾಡಿ ಕರ್ಕೊಂಡು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಆತ್ಮೀಯ ಇರ್ತಾರಲ್ಲ ಹೇಳಿದ್ನಿ ಅವ್ರ ತಂದವ್ರಿಗೆ ಇಲ್ಲ ಸರ್ ನಾನು ಪಬ್ಲಿಕ್ ಅಲ್ಲಿ ಐಸಿಡಿ ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲ ಸರ್. ಅವ್ರೆಲ್ಲ ಹೇಳಿದಾಗ ಏನಂದ್ರು ಅವ್ರ ತಂದೆಯವ್ರಿಗೆ ಇದೇ ಪ್ರಾಬ್ಲಮ್ ಕುಂತ್ ಹೇಳಕ್ ಬರಲ್ಲ ಸುಖ ಜಾಸ್ತಿ ಇದೆ ಅದಕ್ಕೆ ಹೀಗಾಗಿ ಹೇಳಿದ್ವಿ ಏನ್ ಅವ್ನು ಹೋಗೋಣಪ್ಪ ಅಂತ ಎಲ್ಲರೂ ಕೇಳ್ತಾರೆ ಭಾರಿ ಚಲೋ ಆಗಿವ ನಾನು ಕೈ ಈ ಮನೆ ನೋಡ್ರಿ ನಾವು ಮನೆ ದೊಡ್ಡ ಮನೆ ಇದೆ ಆ ಮನೇಲಿ ಇರಕ್ಕಾಗುತ್ತೆ ಡೀಸೆಲ್ ಇವ್ರು ಏನ್ ಮಾಡ್ಬಿಟ್ರೆ ಓನರ್ ಬಿಟ್ಬಿಟ್ಟಿದ್ದಾರೆ. ನಾವೇ ನೀವು ಕೊಟ್ಟಿದ್ರೆ ಒಂದು ಇದನ್ನು ಅದು ಒಯ್ದು ಕೊಟ್ಟು ಹಚ್ಚಿದ್ರೆ ನೋವು ಕಡಿಮೆ ಆಗ್ಬಿಟ್ಟು ನೋವು ಹೋಗ್ಬಿಟ್ಟಿದ್ದೀರಿ ಅಂತ ಅವ್ರು ಡಿಸ್ಟಿಕ್ ಹಾಸ್ಪಿಟಲ್ ತೋರಿಸ್ಕೊಂಡು ಎಕ್ಸ್ರೇ ಮಾಡಿದ್ರು ಏನು ಮಾಡಿದ್ವಿ ಏನು ಉಪಯೋಗಿಲ್ಲ. ಈ ಬರೀ ನೀವು ಕೊಟ್ಟಿದ್ದಂತರ ಮೇಲೆ ಕಡಿಮೆ ಆಗ್ಬಿಡ್ತಾರೆ. ಏನ್ ಮಾಡ್ಬೇಕು ಗೊತ್ತಾ, ನಾಳೆಯಿಂದ ಒಂದು ಮಣಿ ಮೇಲೆ ಇಲ್ಲ ಅಂದ್ರೆ ಒಂದ್ 2 ದಿಂಬ ಹಾಕೊಂಡ್ಬಿಟ್ಟು ಕೈ ಬಿಟ್ಟು ಅದ್ರ ಮೇಲೆ ಕುತ್ಕೋಬೇಕು. ಸ್ವಲ್ಪ ಕೆಳಗಿರೋ ಸ್ಟೂಲ್ ಐಟಿಂಗ್ ಬೇಡ, ಒಂದು 3 ಇಂಚ್ ಈ ತರ ಕುತ್ಕೊಂಡು ಅಭ್ಯಾಸ ಮಾಡ್ತಾರೆ. 8 ಗಂಟೆ ಕುತ್ಕೊಳ್ಳಿ, ಅರ್ಧ ಗಂಟೆ 1 ಗಂಟೆ ಕುತ್ಕೊಳ್ಳಿ. ಅದಂಗೆ ಇಂಪ್ರೂವ್ಮೆಂಟ್ ಆದಂಗೆ ಇದಾಗುತ್ತೆ. ನಮ್ಮ 2 ಕೊಡ್ಬೇಕು. ಇಂಜೆಕ್ಷನ್ ಸ್ವಲ್ಪ ಚೇಂಜ್ ಮಾಡಿದೀನಿ, ಅದ್ರಲ್ಲಿ ನಿಮ್ಗೆ ಇನ್ನೂ ರಿಸಲ್ಟ್ ಕೊಡ್ತೀವಿ. ಕಿಣಿಕೆ ಗಡ್ಡ ಕಟ್ಟಿರ್ತಾರೆ, ಅದಕ್ಕೂ ಗಂಟೆ ಹಾಕಿರ್ತಾರೆ, ಸ್ಟೆಪ್ ಬೈ ಬರ್ತಲ್ಲ ಆ ತರ ಕೂತು ಹಾಗೂ ಮಾಡೋದು. ಚೆನ್ನಾಗಿದೆ, ಸ್ವಲ್ಪ ಪ್ರೋಟೀನ್ ಕಮ್ಮಿ ಇರುತ್ತೆ. ಅದೇ ಹೇಳ್ತೀನಿ ಸರ್, ವೆಹಿಕಲ್ ತೊಗೊಂಡಿರ್ತೀವಿ 10 years ಆದ್ರೂ ಹಾಗೆ ಇರುತ್ತೆ.
ಆ ತರ ಇವ್ರು ಹಳೆ ಸೌದು ಈ ತರ ಆಗಿದ್ರಲ್ವಾ ಎಷ್ಟು ಚೆನ್ನಾಗಿದೆ. ಹೌದು ಆಗಿದ್ರೆ 100% ಅದು main. 70% 80% ಪ್ಯೂರ್ ಆಗಿದೆ ಹಾ. ತೊಂದ್ರೆ ಇಲ್ಲ. ಏಜ್ ರೀ ಇಲ್ಲ, ಇದು ಅದು ಬೇಕು, ಏನ್ ಊಟ ತೊಂದ್ರೆ ಇಲ್ಲ, ಬೇಕು. ನೀವು ಡೇಟ್ ಮಾಡ್ತಿರ್ತಾನೆ ಮಾಡ್ತೇನ್ರಿ ಹಾ. ನೀವ್ ಹೇಳಿದ್ದು ಎಲ್ಲ ಅದ ಹಂಗೆ ಡೇಟ್ ಮಾಡಿ ಮೆಡಿಸಿನ್ ಬೇರೆ ಕೊಟ್ಟಿದ್ದೀನಿ ಚೆನ್ನಾಗ್ತದೆ. ಲೈಫ್ ಅಲ್ಲಿ ಕಾಫಿ ಕುಡಿದೇ ಬಿಟ್ಟಿದ್ದಿಲ್ಲ ಅವರು, ಹಾ. ನಿಮ್ಮಲ್ಲಿ ಬಂದು ಕಾಫಿ ಕುಡಿಯುತ್ತೆ. ಅದು ಕುಡ್ದೆ ವಾಕ್ತಾರೆ ಹಾಗೆ ಆಗಿದೆ. ಮೊಣಕಾಲು ಊರಿ ಎದ್ದಾಳ್ತೇನ್ರಿ ಡಾಕ್ಟ್ರೆ, ತೋರಿಸ್ತೇನ್ರಿ ನಿಮ್ಗೆ. ಮೊಣಕಾಲು ಊರಿ ಎದ್ದಾಳಕ್ ಬರುತ್ತೆ, ಆಮೇಲೆ ಮೊಣಕಾಲು ಊರ್ ಕುಂದಿರ್ತೇನ್ರಿ. ಇಷ್ಟ ನೋಡ್ರಿ ಡಾಕ್ಟ್ರೆ, ಹೆಚ್ಚಿನ ಬರಲ್ಲ, ಇಷ್ಟ ಮಾಡ್ತೇನ್ರಿ. ನಾನು ಟ್ರೈ ಮಾಡ್ತೇನ್ರಿ ಎಷ್ಟು, ಆಮೇಲೆ ಮೊಣಕಾಲು ಊರಿ ಕೆಳಗ್ ಕೈ ಊರ್ ಕುಂದಿರ್ತೇನ್ರಿ. ಬರೋಣ ಸ್ವಲ್ಪ ಮೂಳೆ ಗಟ್ಟಿ ಹಾಕೊಂಡು ಮಾತಾಡ್ಕೊಡ್ತೀನಿ ಚೆನ್ನಾಗ್ತದೆ. ನನಗೆ ಒಟ್ಟು ನಿಮ್ಮಿಂದ ನನಗೆ ಉಪಕಾರ ಆಯ್ತು. 4 ಜನ ನಾನು ಕಳ್ಸಕ್ ದಾರ ಆಗತ್ರಿ. ಹಿಂಗಿಂಗ್ ಎತ್ತಿ ಬಂದವ್ರು. ಸರಿ, ಭಾಳ ಸರ್. ಭಾಳ ಇದಾಗೈತಿ. ಬರೋಣ.